ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿ 2 ಕೋಟಿ ಹಣ ಪತ್ತೆ ಪ್ರಕರಣ. ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿ ಪತ್ತೆಯಾದ 2 ಕೋಟಿ ಹಣ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಬಿಜೆಪಿಗೆ ಸೇರಿದ 2 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೃಷ್ಣ ಭೈರೇಗೌಡರು. ಐಟಿ ಅಧಿಕಾರಿಗಳು ಶರವೇಗದಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಕ್ಲೀನ್ ಚಿಟ್ ನೀಡಿ ಹಣ ವಾಪಸ್ಗೆ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಐಟಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕೃಷ್ಣ ಭೈರೇಗೌಡ ಕಿಡಿಕಾರಿದ್ದಾರೆ. ಚುನಾವಣಾ ಖರ್ಚನ್ನ ಅಕೌಂಟ್ನಲ್ಲಿ ಪಾವತಿಸಬೇಕು, 50,000ಕ್ಕಿಂತ ಹೆಚ್ಚಿನ ವೆಚ್ಚ ನಗದು ರೂಪದಲ್ಲಿ ಆಗಬಾರದು. ಇವರು 2 ಕೋಟಿ ರೂಪಾಯಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದಾರೆ. ಐಟಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕೃಷ್ಣ ಭೈರೇಗೌಡರು ಕಿಡಿಕಾರಿದ್ದಾರೆ. ನಿನ್ನೆ ಕಾಟನ್ ಪೇಟೆಯಲ್ಲಿ 2 ಕೋಟಿ ಹಣ ಪತ್ತೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಭೈರೇಗೌಡರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುವುದರ ಜೊತೆಗೆ ಐಟಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ನಿನ್ನೆ ಮಧ್ಯಾಹ್ನ ಬಿಜೆಪಿಗೆ ಸೇರಿದಂತಹ 2 ಕೋಟಿ ರೂಪಾಯಿ ಕ್ಯಾಶ್ ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ಸ್ ಅಂದ್ರೆ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಕಾಟನ್ ಪೇಟೆ ಲಿಮಿಟ್ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ 2 ಕೋಟಿ ರೂಪಾಯಿ ಬಿಜೆಪಿಯವರು ಸಾಗಾಣಿಕೆ ಮಾಡ್ತಾ ಇದ್ದಂತಹ ಹಣ ಸಿಕ್ಕಿಬಿದ್ದಿದೆ. ಬಹಳ ಅವರ ಉತ್ಸುಕತೆಯನ್ನ ನಾವು ಏನು ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ. ದೇಶದಲ್ಲಿ ಇಷ್ಟೊಂದು ಶರವೇಗದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಇದ್ದಾರೆ ಅಂತ ನೋಡಿದಾಗ ಸಂತೋಷ ಪಡಬೇಕು, ಭ್ರಮನಿರಸನ ಆಗ್ಬೇಕು ಗೊತ್ತಾಗ್ತಾ ಇಲ್ಲ. 6-7 ಗಂಟೆಗೆ ಬಿಜೆಪಿಯಿಂದ ಸ್ಪಷ್ಟೀಕರಣ ತೆಗೆದುಕೊಳ್ತಾರೆ. ರಾತ್ರಿ 10 ಗಂಟೆ ಆಗೋಷ್ಟೊತ್ತಿಗೆ ಇವರು ವಾಪಸ್ ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಏನಂತ ಅಂದ್ರೆ ನಾನು ವೆರಿಫೈ ಮಾಡಿದ್ದೇನೆ, ಈ 5 ಕೋಟಿಯಲ್ಲೇ ಈ 2 ಕೋಟಿ ಕಳಿಸ್ತಾ ಇದ್ದಾರೆ, ಎಲ್ಲ ಅವ್ರದ್ದು ದುಡ್ಡು ಎಲ್ಲಾನು ಕೂಡ ಅಕೌಂಟೆಡ್ ಫಾರ್ ಇದೆ, ಹಾಗಾಗಿ ಈ 2 ಕೋಟಿ ದುಡ್ಡು ಅಕೌಂಟೆಡ್ ಇದೆ, ಇದನ್ನ ಅವ್ರಿಗೆ ವಾಪಸ್ ಕೊಡಿ ಅಂತ ಆದೇಶ ಪಾಸ್ ಮಾಡ್ತಾರೆ. ಎಲ್ಲಿದ್ದೀವಿ ಸ್ವಾಮಿ ನಾವು? ಚುನಾವಣೆಯಲ್ಲಿ 2 ಕೋಟಿ ರೂಪಾಯಿ ಕ್ಯಾಶ್ ಸೀಸ್ ಆಗಿದ್ದು, ಅದನ್ನ ವಾಪಸ್ ಕೊಡಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆರ್ಡರ್ ಮಾಡ್ತಾರೆ. ನಾನು ಕ್ಯಾಂಡಿಡೇಟ್ ಆಗಿದ್ದೇನೆ ಸ್ವಾಮಿ, 7 ಬಾರಿ ಎಲೆಕ್ಷನ್ ಮಾಡಿದ್ದೇನೆ. ನಾನು 1 ರೂಪಾಯಿ ಕೂಡ ಇವತ್ತು ನನ್ನ ಅಕೌಂಟ್ ಮುಖಾಂತರ ಪೇಮೆಂಟ್ ಮಾಡಬೇಕು, ಅಕೌಂಟ್ ಮುಖಾಂತರ ಪೇಮೆಂಟ್ ಮಾಡಬೇಕು. ನನಗೆ ಯಾರೇ ಡೊನೇಷನ್ ಕೊಟ್ಟರು ಅಕೌಂಟ್ ಅಲ್ಲಿ ಚೆಕ್ ಅಲ್ಲಿ ತಗೋಬೇಕು. ನಾನು ಯಾರಿಗಾದ್ರೂ ಪೇಮೆಂಟ್ ಮಾಡಿದ್ರೆ, ಒಂದು ಪಾಂಪ್ಲೆಟ್ಗೆ ಪೇಮೆಂಟ್ ಮಾಡಿದ್ರೆ ನಾನು ಅಕೌಂಟ್ ಅಲ್ಲಿ ಪೇಮೆಂಟ್ ಮಾಡಬೇಕು. ದೇಶದಲ್ಲಿ ಒಂದು ಕಾನೂನು ಇದೆ, 50,000 ರೂಪಾಯಿಗಿಂತ ಮೇಲಿನ ಯಾವುದೇ ಟ್ರಾನ್ಸಾಕ್ಷನ್ ಕ್ಯಾಶ್ ಅಲ್ಲಿ ಆಗಬಾರದು ಅಂತ ದೇಶದ ಕಾನೂನು ಇದೆ. ಅಕ್ರಮ ಹಣ ಸಾಗಾಟವನ್ನ ಸಕ್ರಮವಾಗಿ ಮಾಡ್ತಿದ್ದಾರೆ. ಅಕ್ರಮ ಹಣ ಸಾಗಾಟವನ್ನ ಸಕ್ರಮ ಮಾಡ್ತಿದ್ದಾರೆ. ಹಣ ಸಿಕ್ಕಿಬಿದ್ದ ತಕ್ಷಣ ಬೇರೆ ದಾಖಲೆ ಕೊಡ್ತಿದ್ದಾರೆ. ಅಕ್ರಮ ಹಣ ಸಾಗಾಟದ ಹೊಸ ವಿಧಾನವನ್ನ ಹೇಳ್ಕೊಡ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಕೃಷ್ಣ ಭೈರೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿಷ್ಪಕ್ಷಪಾತವಾದ ಚುನಾವಣೆಗೆ ತನಿಖೆಯ ಅಗತ್ಯತೆ ಇದೆ. ಅಧಿಕಾರಿಗಳು ಹಗಲು ದರೋಡೆಗೆ ಕಡಿವಾಣವನ್ನ ಹಾಕಬೇಕು ಅಂತ ಕೃಷ್ಣ ಭೈರೇಗೌಡ ಆಗ್ರಹಪಡಿಸಿದ್ದಾರೆ. ಇಲ್ಲೀಗಲ್ ಆದಂತ ಮನಿ ಲಾಂಡ್ರಿಂಗ್ ಅನ್ನ ಲೀಗಲ್ ಆಗಿ ಮಾಡುವ ವಿಧಾನ ಹೌದೋ ಅಲ್ವೋ? ಯಾವುದೋ ಡೇಟ್ಗೆ ಬ್ಯಾಂಕ್ ಅಲ್ಲಿ ವಿಡ್ರಾ ಆಗಿದೆ ಅಂತ ತೋರಿಸ್ಬಿಟ್ಟು ಎಲ್ಲಿ ಯಾವ ದುಡ್ಡು ಸಿಕ್ಕಾಕೊಂಡ್ರೆ 100 ಕೋಟಿ ಕಳಿಸ್ತಾ ಇರೋದು, ದಿನ ಕಳಿಸ್ತಾ ಇರೋದು. ಯಾವ್ದಾರ ಸಿಕ್ಕಾಕೊಂಡ್ರೆ ಅಲ್ಲಿ ಒಂದು ಡಾಕ್ಯುಮೆಂಟ್ ಕೊಟ್ಬಿಡೋದು, ನೋಡಿ ಇಂಥ ತಾರೀಕು ವಿಡ್ರಾ ಮಾಡಿದ್ದೀವಿ ಅಂತ. ಅಲ್ಲಿಗೆ ದೇಶಕ್ಕೆ ಹೊಸ ಮನಿ ಲಾಂಡ್ರಿಂಗ್ ವ್ಯವಸ್ಥೆಯನ್ನ ಇವರು ಪರಿಚಯ ಮಾಡಿಕೊಡ್ತಾ ಇದ್ದಾರ. ನಾನು ಇವತ್ತು ಎಲೆಕ್ಷನ್ ಕಮಿಷನ್ ಅವರಿಗೆ ಏನಾದ್ರೂ ಅವರಿಗೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ತಕ್ಕಂತಹ ಚುನಾವಣೆ ಮಾಡಬೇಕಾದ್ರೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಾದ್ರೆ ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಾನು ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಮತ್ತು ಇದೇನಾದ್ರೂ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆ
ಯಥೇಚ್ಛವಾಗಿ ಹಣದ ಒಳೆ ಹರಿಲಿಕ್ಕೆ ಇದೇ ಒಂದು ಹೊಸ ದಾರಿಯನ್ನ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಆ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಮಾಡಿರುವ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣ ಈಗ ಇನ್ನೊಂದು ಹೊಸ ರೀತಿಯನ್ನ ಹುಟ್ಟಾಕಿದ್ದಾರೆ ಬಿಜೆಪಿಯವರು. ಹಾಗಾದ್ರೆ ಬ್ಲಾಕ್ ಮನಿಯಲ್ಲಿ ತಗೊಂಡು ಬಂದು ಬ್ಲಾಕ್ ಮನಿಯನ್ನ ಲೀಗಲ್ ಮಾಡುವಂತಹ ವಿಧಾನ ಇದು. ಯಾರು ಎಲ್ಲಿ ಸಿಕ್ಕಾಕೊಂಡ್ರು ಪರವಾಗಿಲ್ಲ, ನೂರಾರು ಕೋಟಿ ಟ್ರಾನ್ಸಾಕ್ಷನ್ ಆಗ್ಬೋದು. ಸಿಕ್ಕಾಕೊಂಡಿದ್ ಸ್ವಲ್ಪ ದುಡ್ಡಿಗೆ ಯಾವ್ದೋ ಒಂದು ಪತ್ರ ಕೊಟ್ಬಿಟ್ರೆ ಅಲ್ಲಿಗೆ ಎಲ್ಲ ಲೀಗಲೈಸ್, ವೈಟ್ ವಾಶ್, ಮನಿ ಲಾಂಡ್ರಿಂಗ್, ವಾಷಿಂಗ್ ಮಷೀನ್. ಈಗ ಇವರು 3 ಅಭ್ಯರ್ಥಿಗಳ ಕ್ಷೇತ್ರಕ್ಕೆ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ನೋಡ್ತಾ ಇದ್ದೆ, ಈಗಾಗಲೇ ಚಾಮರಾಜನಗರದ ಬಿಜೆಪಿ ಲೋಕಸಭಾ ಅಭ್ಯರ್ಥಿಗಳು 67 ಲಕ್ಷ ರೂಪಾಯಿ ಖರ್ಚು ಆಗಿದೆ ಅಂತೇಳಿ ಲೆಕ್ಕ ಕೊಟ್ಟಿದ್ದಾರೆ. ಹಾಗೇನೆ ಬಹುಶಃ ಮೈಸೂರು ಮತ್ತು ಮಂಗಳೂರಲ್ಲೂ ಕೂಡ 50-60 ಲಕ್ಷ ಈಗಾಗಲೇ ಖರ್ಚಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಒಬ್ಬ ಅಭ್ಯರ್ಥಿಗೆ ಬಹುಶಃ 96 ಲಕ್ಷನ ಏನೋ ಖರ್ಚಿನ ಮಿತಿ. ಬಿಜೆಪಿಯವರು ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಮಾಡ್ತಿದ್ದಾರೆ. ಬಿಜೆಪಿಯವರಿಂದ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗ್ತಾ ಇದೆ. 1 ತಿಂಗಳ ಹಿಂದೆಯಷ್ಟೇ ಕೋಟಿಗಟ್ಟಲೆ ಹಣವನ್ನ ಡ್ರಾ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಆರೋಪ ಇದು. ಮಾರ್ಚ್ 27ರಂದು ಡ್ರಾ ಮಾಡಿ ಈಗ ಆ ಹಣವನ್ನ ಸಾಗಿಸ್ತಾ ಇದ್ದಾರೆ. 10 ಕಿಲೋಮೀಟರ್ ವರ್ಗಾವಣೆ ಮಾಡಲು 1 ತಿಂಗಳು ಬೇಕಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. In Karnataka, he is carrying 1 lakh rupee of cash. It will be caught, it will be confiscated. It is being done every day across India. But what is Bharatiya Janata Party in Karnataka doing? They are carrying crores of rupees of cash in their cars. I am not saying so, they are saying so. And tell me, I ask you, Mr. Vijendra, I ask you, Mr. Ashok, I ask you, Mr. Modi, I ask you, Mr. JP Nadda, if the money was withdrawn on 27th March, did it take 1 month for money to travel 10 kilometers? If you withdrew the money also, did it take 1 month to carry? Does it become a license now that you withdrew money from your account? Now any amount of money, legal or illegal, can be sent anywhere on the pretext that, oh, 1 month ago I had withdrawn money. Then anybody can say, before elections I withdrew this money, that's why I am carrying. Can there be 2 norms, one for BJP and Modi ji and one for common people? Why were you transferring? Our questions are simple. What is the proof that the money withdrawn on 27th March is the money that was being carried on 20th April 2024, that also crores of rupees. In Karnataka, he is carrying 1 lakh rupee of cash. It will be caught, it will be confiscated. It is being done every day across India. But what is Bharatiya Janata Party in Karnataka doing?